ಈ ಟ್ಯಾಕ್ಸ್ ಆಡಿಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏನಾಗುತ್ತೆ, ನೀವು ಟ್ಯಾಕ್ಸ್ ಪೇಯರ್ ಆಗಿ ನೀವು ಟ್ಯಾಕ್ಸ್ ಆಡಿಟ್ ನ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಪೆನಾಲ್ಟಿನ ಪೇ ಮಾಡ್ಬೇಕಾಗತ್ತೆ. ಪೆನಾಲ್ಟಿಯು ನಿಮ್ಮ ಟೋಟಲ್ ಸೇಲ್ಸ್, ಟರ್ನ್ ಓವರ್ ಅಥವಾ ಗ್ರಾಸ್ ರೆಸಿಟ್ಸ್ ನ ಮೇಲೆ 0.5% ಗಿಂತ ಕಡಿಮೆನೂ ಇರಬಹುದು ಅಥವಾ 1,50,000 ಕೂಡ ಆಗಿರ್ಬೋದು. ಆದ್ರೆ ನೀವು ಟ್ಯಾಕ್ಸ್ ಆಡಿಟ್ ಮಾಡದೇ ಇರಲು ಸರಿಯಾದ ರೀಸನ್ ಕೊಟ್ರೆ ನಿಮಗೆ ಪೆನಾಲ್ಟಿ ಇರೋದಿಲ್ಲ. ಕೋರ್ಟು ಈ ರೀತಿಯ ರೀಸನ್ ಗಳನ್ನ ಒಪ್ಕೊಳ್ಳುತ್ತೆ. ಮೊದಲನೇದು ನೈಸರ್ಗಿಕ ವಿಕೋಪಗಳು. ಟ್ಯಾಕ್ಸ್ ಆಡಿಟರ್ ಕ್ವಿಟ್ ಅಥವಾ ಡಿಲೇ ಮಾಡಿದಾಗ, ಎಂಪ್ಲಾಯೀಸ್ ಅಥವಾ ಅಕೌಂಟೆಂಟ್ಸ್ ಗಳು ರಿಸಿಗ್ನೇಷನ್ ಕೊಟ್ಟಾಗ, ಲೇಬರ್ ಇಶ್ಯೂಸ್ ಅಂದ್ರೆ ಸ್ಟ್ರೈಕ್ಸ್ ಅಥವಾ ದೀರ್ಘ ಲಾಕ್ಔಟ್ ಗಳು ಇದ್ದಾಗ, ನಿಯಂತ್ರಣ ಮೀರಿದ ರೀಸನ್ ಗಳಿಂದ ರೆಕಾರ್ಡ್ಸ್ ಗಳು ಲಾಸ್ ಆಗಿರುವುದು ಅಂಡ್ ಅಕೌಂಟ್ಸ್ ನ ಯಾರು ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತಾರೋ ಅವರ ಫಿಸಿಕಲ್ ಇನ್ಎಬಿಲಿಟಿ ಅಥವಾ ಅವರು ಡೆತ್ ಆಗಿದ್ದಾಗ ಆ ಸಂದರ್ಭದಲ್ಲಿ ನೀವು ಟ್ಯಾಕ್ಸ್ ಆಡಿಟ್ ಮಾಡಿಕೊಳ್ಳುವ ಅವಶ್ಯಕತೆ ಇರೋದಿಲ್ಲ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಾಯಿ ಫೈಲಿಂಗ್ ನ ಫಾಲೋ ಮಾಡಿ.